ನಟ ಚರಿತ್ ಬಾಲಪ್ಪ ವಿರುದ್ಧ ಮತ್ತೊಂದು ಕಿರುಕುಳ ಕೇಸ್ ದಾಖಲಾಗಿದೆ. ನಟ ಚರಿತ್ ಬಾಲಪ್ಪ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಹಾಗೂ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಸಿನಿಮಾ ಶೂಟಿಂಗ್ ನೋಡಲು ಬಂದಿದ್ದ ಮಹಿಳೆಯ ಜೊತೆಗೆ ಪ್ರೀತಿಯ ನಾಟಕವಾಡಿದ್ದ ಆಕೆಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆಗೆ ಮದುವೆಯಾಗಿ ಲೈಂಗಿಕ ಕ್ರಿಯೆಗೆ ಇವರು ಒತ್ತಾಯವನ್ನ ಮಾಡಿದ್ರು ಅನ್ನೋದರ ಕುರಿತು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಇನ್ನು ಹೆಂಡತಿಯಿಂದ ಡೈವರ್ಸ್ ಪಡೆದು ಮತ್ತೆ ಪ್ರೀತಿಸುವಂತೆ ಒತ್ತಾಯ ಮಾಡಲಾಗಿದೆ. ಅದಕ್ಕೆ ಒಪ್ಪದೇ ಇದ್ದಾಗ ಸಂತ್ರಸ್ತ ಮಹಿಳೆಯ ಖಾಸಗಿ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಇನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಹಾಗೂ ಲೈಂಗಿಕ ಕಿರುಕುಳ ಅಂತ ಹೇಳಿ ದೂರು ನೀಡಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆ ಚರಿತ್ ಬಾಲಪ್ಪ ಅಲಿಯಾಸ್ ಧ್ರುವಂತ್ ನಾಪತ್ತೆಯಾಗಿದ್ದಾರೆ. ಈ ಹಿಂದೆ ಕಿರುತೆರೆ ನಟಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಜೈಲು ಸೇರಿ ನಂತರದಲ್ಲಿ ಬಿಡುಗಡೆ ಆಗಿದ್ರು. ಇನ್ನು ಆರ್ ನಗರದಲ್ಲಿ ಚರಿತ್ ವಿರುದ್ಧ ಕಿರುತೆರೆ ನಟಿ ದೂರನ್ನ ನೀಡಿದ್ರು. ಈಗ ಮತ್ತೆ ಸೀರಿಯಲ್ ಶೂಟಿಂಗ್ ನೋಡಲು ಬಂದ ಮಹಿಳೆಗೆ ಲೈಂಗಿಕ ಕಿರುಕುಳದ ಬಗ್ಗೆ ಇವರು ದೂರನ್ನ ನೀಡಿದ್ದಾರೆ. ಕನ್ನಡದ ಮುದ್ದುಲಕ್ಷ್ಮಿ ಸೇರಿದಂತೆ ಅನೇಕ ಸೀರಿಯಲ್ನಲ್ಲಿ ಚರಿತ್ ನಟಿಸಿದ್ದಾರೆ. ತೆಲುಗಿನಲ್ಲಿಯೂ ಕೂಡ ಅನೇಕ ಸೀರಿಯಲ್ನಲ್ಲಿ ಚರಿತ್ ನಟಿಸಿದ್ದು, ಇದೀಗ ಇವರ ವಿರುದ್ಧ ಮತ್ತೊಂದು ಕಿರುಕುಳ ಕೇಸ್ ದಾಖಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ನಟ ಚರಿತ್ ಬಾಲಪ್ಪ ವಿರುದ್ಧ ಮತ್ತೊಂದು ಕಿರುಕುಳದ ಕೇಸ್ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಹಾಗೂ ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ದೂರನ್ನ ನೀಡಿದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಏನಿದೆ? ಮೊದಲೇದಾಗಿ ಈ ಚರಿತ್ ಬಾಲಪ್ಪ ಅನ್ನುವಂತ ವ್ಯಕ್ತಿ ಏನಿದ್ದಾನೆ, ಈತನ ವಿರುದ್ಧವಾಗಿ ಅನೇಕ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಸದ್ಯಕ್ಕೆ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಈ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ್ದಲ್ಲದೆ ಯುವತಿಯನ್ನ ಲೈಂಗಿಕವಾಗೂ ಕೂಡ ಬಳಸ್ಕೊಂಡಿದ್ದಾನೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಸಿನಿಮಾ ಶೂಟಿಂಗ್ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಆ ಒಬ್ಬ ಮಹಿಳೆಯನ್ನ ಈತ ನಿನ್ನನ್ನ ಲವ್ ಮಾಡ್ತೀನಿ, ನಿನ್ನನ್ನ ಮದುವೆ ಆಗ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ನಾಟಕ ಆಡಿ ಅದಾಗಿ ಲೈಂಗಿಕವಾಗಿ ಕೂಡ ಬಳಸ್ಕೊಂಡಿದ್ದಾನಂತೆ. ಹೆಂಡತಿಯಿಂದ ಡೈವರ್ಸ್ ಪಡೆದು ಮತ್ತೆ ಪ್ರೀತಿಸ್ತೀನಿ ಅಂತ ಒತ್ತಾಯ ಕೂಡ ಮಾಡ್ತಿದ್ದಂತೆ. ಇನ್ನು ಒಪ್ಪದೇ ಇದ್ದಾಗಂತಹ ಸಂದರ್ಭದಲ್ಲಿ ಈ ಖಾಸಗಿ ಫೋಟೋವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನು ಕೂಡ ಮಾಡಿ ಆಕೆಯಿಂದ ನಿರಂತರವಾಗಿ ಹಣವನ್ನು ಕೂಡ ತೀಕಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಆರ್ ನಗರದಲ್ಲಿ ಈಗ ಚರಿತ್ ವಿರುದ್ಧವಾಗಿ ಒಂದು ಕಿರುತೆರೆ ನಟಿ ಏನಿದ್ದಾಳೆ ಆಕೆ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾಳೆ. ಇನ್ನು ತೆಲುಗಿನಲ್ಲೂ ಕೂಡ ಈತ ಅನೇಕ ಸೀರಿಯಲ್ಗಳಲ್ಲೂ ಕೂಡ ನಟಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈ ಚರಿತ್ ಬಾಲಪ್ಪ ವಿರುದ್ಧವಾಗಿ 2020ರಲ್ಲಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು. ಅದು ಆಗ್ನೇಯ ವಿಭಾಗದ ಸೆಂಟ್ ಠಾಣೆಯಲ್ಲಿ ಒಬ್ಬ ಸಂತ್ರಸ್ತೆ ಕೂಡ ದೂರು ಕೊಟ್ಟಿದ್ರು. ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿರೋದಾಗಿರ್ಬಹುದು ಮತ್ತು ಹಣವನ್ನು ಕೂಡ ಪಡೆದುಕೊಂಡಿದ್ದ. ಮತ್ತು 2022ರಲ್ಲಿ ಹೆಂಡತಿಗೆ ಈಗಾಗಲೇ ಈ ಚರಿತ್ ಬಾಲಪ್ಪ ಡಿವೋರ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ಸದ್ಯಕ್ಕೆ ಸಂತ್ರಸ್ತೆ ಭೇಟಿ ಮಾಡಿ ಪುನಃ ಪ್ರೀತಿಸುವಂತೆ ಮತ್ತು ದೈಹಿಕವಾಗಿ ಸಹಕರಿಸುವಂತೆ ಕೂಡ ಈತ ಬಲವಂತ ಮಾಡ್ತಾ ಇದ್ದಂತೆ. ಇನ್ನು 23 ಬೆಲೆ ಬಾಳುವಂತಹ ಕಂಚಿ ರೇಷ್ಮೆ ಸೀರೆಯನ್ನ ಬಲವಂತವಾಗಿ ತೆಗೆದುಕೊಂಡು ಕೂಡ ಹೋಗಿದ್ದಂತೆ. 4-5 ಕೆಜಿಯಷ್ಟು ಬೆಳ್ಳಿ ವಸ್ತುವನ್ನು ಕೂಡ ಆಕೆಯಿಂದ ಪಡ್ಕೊಂಡಿದ್ದಾನೆ. ಇನ್ನು ಮರ್ಯಾದಕ್ಕೆ ಹೆದರಿ ಈಕೆ ಆತನಿಂದ ದೂರ ಆಗಿದ್ಲು. ಅದೇ ರೀತಿಯಾಗಿ ಎಲ್ಲದನ್ನು ಕೂಡ ಸಹಿಸಿಕೊಂಡಿಲ್ಲ. ಆದ್ರೆ ಈತನ ಉಪಟಳ ಮತ್ತೆ ಹೆಚ್ಚಾಗ್ತಾ ಹೋದಂತಹ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈಗ ಈ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಜೂನ್ ತಿಂಗಳಲ್ಲಿ ಸರ್ಜಾಪುರ ಠಾಣೆಯಲ್ಲೂ ಕೂಡ ಎನ್ಸಿಆರ್ ದಾಖಲಾಗಿತ್ತು. ಸದ್ಯಕ್ಕೆ ಪೊಲೀಸರು ಈ ಅಂಗಲಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.